ಕರ್ನಾಟಕದ ಹೃದಯ ಭಾಗದಲ್ಲಿ ಐತಿಹಾಸಿಕ ಪಟ್ಟಣವಾದ ಕೋಲಾರದ ಸಮೀಪವಿರುವ ಬೆಟ್ಟವೇ ಅವನಿ ಬೆಟ್ಟ. ಅವನಿ ಬೆಟ್ಟವು ದಂತಕಥೆ, ಇತಿಹಾಸ ಮತ್ತು ನೈಸರ್ಗಿಕ ಸೌಂದರ್ಯದಿಂದ ಕೂಡಿರುವ ಪವಿತ್ರ ಸ್ಥಳವಾಗಿದೆ. ದಕ್ಷಿಣದ ಗಯಾ ಎಂದು ಪ್ರಸಿದ್ಧಿ ಪಡೆದಿರುವ ಈ ವಿಶಿಷ್ಟ ಭೂದೃಶ್ಯವು ಪೌರಾಣಿಕ ಮಹತ್ವವನ್ನು ಹೊತ್ತಿದೆ. ಮಹಾಕಾವ್ಯ ರಾಮಾಯಣದ ಪ್ರಕಾರ ಧೀರ ಯೋಧರಾದ ಲವ ಮತ್ತು ಕುಶರು ಇಲ್ಲಿ ಜನಿಸಿದ್ದರೆಂದು ನಂಬಲಾಗಿದೆ. ಆದರೆ ಅವನಿ ಬೆಟ್ಟದ ಆಧ್ಯಾತ್ಮಿಕ ಪರಂಪರೆಯನ್ನು ಮೀರಿ ಇದು ಚಾರಣಿಗರು, ಇತಿಹಾಸಕ್ತರು ಮತ್ತು ಶಾಂತ ಪರಿಸರವನ್ನು ಅನ್ವೇಷಿಸುವವರಿಗೆ ಅತ್ಯುತ್ತಮ ತಾಣವಾಗಿದೆ. ಪುರಾತನ ಬಂಡೆಗಳ ರಚನೆಗಳು, ಉಸಿರುಗಟ್ಟ ದೃಶ್ಯಗಳು ಮತ್ತು ಅದ್ಭುತ ಸಹಜ ಸೌಂದರ್ಯದಿಂದ ಇದು ಎಲ್ಲರನ್ನೂ ಆಕರ್ಷಿಸುತ್ತದೆ. ಇಲ್ಲಿ ನಡೆಯುವ ಪ್ರತಿಯೊಂದು ಹಂತವೂ ಒಂದು ಕಥೆಯನ್ನು ಹೇಳುತ್ತದೆ. ಕಲ್ಲುಗಳಲ್ಲಿ ಕೆತ್ತಿದ ಪುರಾತನ ಅವಶೇಷಗಳು ಮರೆತು ಹೋದ ರಾಜವಂಶಗಳ ಪ್ರತಿಧ್ವನಿಯನ್ನು ಹೊತ್ತಿವೆ. ಗಾಳಿಯ ಪಿಸುಮಾತುಗಳಲ್ಲಿ ಋಷಿಗಳ ಸ್ಪಂದನೆ ಇನ್ನೂ ಸಹ ಗುಂಜುತ್ತಿವೆ. ನೈಸರ್ಗಿಕ ಸೌಂದರ್ಯ ಹಾಗೂ ಇತಿಹಾಸದ ಬೆಸುಗೆ ಅವನಿ ಬೆಟ್ಟದಲ್ಲಿ ಅವಿಭಾಜ್ಯವಾಗಿ ಬದುಕುಳಿದಿವೆ. ಇದು ಅವನಿ ಬೆಟ್ಟದ ಕತೆ. ಇಲ್ಲಿ ಪುರಾಣವು ವಾಸ್ತವವನ್ನು ಭೇಟಿ ಮಾಡುತ್ತದೆ ಮತ್ತು ಭೂತಕಾಲವು ಪ್ರತಿ ಹಂತದಲ್ಲೂ ಜೀವಂತವಾಗಿರುತ್ತದೆ. ಅವಂತಿಕಾ ಕ್ಷೇತ್ರ ಅಂತಾರೆ. ಇದಕ್ಕೆ ಇನ್ನೊಂದು ಹೆಸರು ದಕ್ಷಿಣ ಕಾಶಿ ಅಂತ. ಈ ಕ್ಷೇತ್ರದಲ್ಲಿ ರಾಮ, ಲಕ್ಷ್ಮಣ, ಶತ್ರುಘ್ನ, ಭರತ, ಲವಕುಶ, ವಾಲ್ಮೀಕಿ, ಸೀತಾದೇವಿ ಎಲ್ಲ ಓಡಾಡಿರುವಂಥ ಈ ಕ್ಷೇತ್ರದ ಇದ್ದಲ್ಲಿ ನಿಮಗೆ ಈ ಕ್ಷೇತ್ರದಲ್ಲಿ ಬೆಟ್ಟದ ಮೇಲೆ ಅವರು ಓಡಾಡಿರೋಂಥ ಸ್ಥಳಗಳ ನೀವು ಪ್ಲೇಸ್ನ ಇವತ್ತಿಗೂ ನಾವು ಅಲ್ಲಿ ಹೋಗಿ ಕಾಣ್ಬೋದು. ಆ ಬೆಟ್ಟದ ಮೇಲೆ ಹೋದರೆ ನಿಮಗೆ ಫಸ್ಟ್ ಬಂದು ವಾಲ್ಮೀಕಿ ಆಶ್ರಮ ಅಂತ ಗವಿ ಇದೆ, ಗವಿ ಥರ. ಆ ಗವಿಯಲ್ಲಿ ಹೋದರೆ ನಿಮಗೆ ಲವಕುಶ ಅವರ ಜನನ ಆಗಿರುವಂಥ ಸ್ಥಳ ಅದು. ಆ ಸ್ಥಳದಲ್ಲಿ ಸ್ವಲ್ಪ ಇನ್ನೂ ಒಳಕೋದ್ರೆ ಗವಿ ಥರ ಇದೆ, ಅಲ್ಲಿ ಮಣ್ಣು ಸಿಗುತ್ತೆ. ಆ ಮಣ್ಣು ಬಂದು ಔಷಧಿ ರೂಪದಲ್ಲಿ ಇವತ್ತಿಗೂ ಅದನ್ನು ಉಪಯೋಗಿಸ್ತಾರೆ. ಯಾಕೆ ಅಂದರೆ ಈ ಮಕ್ಕಳಾಗದಿರೋ ಸಮಸ್ಯೆ ಇರೋರಿಗೆ, ಮಕ್ಕಳಿಗೆ ಏನಾದರೂ ಹೊಟ್ಟೆ ನೋವು ಆ ಥರ ಏನೋ ಸಮಸ್ಯೆಗಳಿದ್ದರೆ ಅಂಥವ್ರು ಆ ಮಣ್ಣನ್ನು ಎತ್ಕೊಂಡೋಗಿ ಮನೆಯಲ್ಲಿ ಹಾಲಲ್ಲಿ ಅಥವಾ ನೀರಲ್ಲಿ ಮಿಕ್ಸ್ ಮಾಡಿ ಕುಡಿದ್ರೆ ಅವ್ರಿಗೆ ನಿವಾರಣೆ ಆಗುತ್ತೆ ಅಂದ್ಬಿಟ್ಟು ಅದನ್ನು ಪ್ರತೀತಿ ಅಲ್ಲಿ. ಅದೇ ರೀತಿಯಾಗಿ ಸೀತಾದೇವಿ ಲವಕುಶರದ್ದು ತಮ್ಮ ಬಟ್ಟೆ ಒಗಿಬೇಕು ಅಂದಾಗ ಅಲ್ಲಿ ಒಗ್ದಿರೋ ಅಂಥ ಕೊಳ ಇದೆ. ಆ ಕೊಳ ಹತ್ರ ಅಲ್ಲಿ ದೀಪದ ಗುರುತು ನಾವು ಇವತ್ತು ಕಾಣ್ತೀರಿ. ಈ ಕಾಲದಲ್ಲಿ ವಿದ್ಯುತ್ತು, ಲೈಟು, ಕರೆಂಟ್ ಎಲ್ಲ ಇದೆ. ಆ ಕಾಲದಲ್ಲಿ ಅವೆಲ್ಲ ಇರಲಿಲ್ಲ. ಅಲ್ಲಿ ದೀಪ ಇಟ್ಕೊಂಡು ಆ ತಾಯಿ ಬಟ್ಟೆ ಒಗೆದ ಜಾಗ ಅಂದ್ಬಿಟ್ಟು ಆ ಬಂಡೆಯಲ್ಲಿ ನಾವು ಕಾಣ್ತೀವಿ. ಅದೇ ರೀತಿಯಾಗಿ ಸೀತಾದೇವಿ ಮತ್ತು ಲವಕುಶ ಇದ್ದಂತಹ ವಾಸಸ್ಥಳ ಮನೆ ನಾವು ಕಾಣ್ಬೋದು ಆ ಬಂಡೆಯಲ್ಲಿ. ಆ ಬಂಡೆ ಒಳಗಡೆ ಹೋದರೆ 2 ಜೋಡಿ ಲಿಂಗ ಇದೆ. ಆ ಜೋಡಿ ಲಿಂಗದಲ್ಲಿ ಲವಕುಶ ಅಂತ ನಾವು ಕಾಣ್ಬೋದು. ಅವ್ರು ಉಪಯೋಗಿಸ್ತಾ ವಸ್ತುಗಳನ್ನು ಯಾರು ನೆಕ್ಸ್ಟ್ ಯಾರನ್ನ ಬಂದು ಪೀರಿಯಡಲ್ಲಿ ಯಾರನ್ನ ಹಾಳು ಮಾಡ್ತಾರೆ ಅಂದ್ಬಿಟ್ಟು ಆಂಜನೇಯ ಅವರು ವಸ್ತುಗಳನ್ನ ಬಂಡೆಯಲ್ಲಿ ಆಕಾರ ಕೊಟ್ಟಿದ್ದಾರೆ. ಅಂಡೆ ಥರ, ತೊಟ್ಲು, ಬಟ್ಲುಗಳ ಥರ, ಪಾತ್ರೆಗಳ ಥರ ಅದೆಲ್ಲ ಆ ವಸ್ತುಗಳು ಬಂಡೆಯಲ್ಲೇ ಆಕಾರ ಕೊಟ್ಟಿದ್ದಾರೆ. ಅಲ್ಲಿ ನಾವು ಹೋಗಿ ಆ ಬಂಡೆಯಲ್ಲಿ ಇವತ್ತಿಗೂ ನಾವು ತಟ್ಟಿದ್ರೆ ತಾಮ್ರದ ಅಂಡೆಯ ಶಬ್ದ ನಾವು ಕಾಣ್ತೀರಿ ಅಲ್ಲಿ ಆ ಬಂಡೆಯಲ್ಲಿ. ಅದೇ ರೀತಿಯಾಗಿ ಏಕಾಂತ ರಾಮಸ್ವಾಮಿ ಗುಡಿ ಅಂತಿದೆ. ಏಕಾಂತ ರಾಮಸ್ವಾಮಿ ಗುಡಿ ಯಾಕಂದರೆ ಸೀತಾದೇವಿನ ಶ್ರೀರಾಮಚಂದ್ರ ಹುಡ್ಕೊಂಬರ್ತಾರೆ ಕಾಡಿಗೆ. ಬಂದಾಗ ಅವರು ವಿಶ್ರಾಂತಿ ಪಡೆಯಬೇಕು ಅಂದಾಗ ಅಲ್ಲಿ ಏಕಾಂತವಾಗಿ ಅಲ್ಲಿ ವಿಶ್ರಾಂತಿ ಪಡೆದ ಜಾಗ ಅಂದ್ಬಿಟ್ಟು ಅದಕ್ಕೆ ಏಕಾಂತ ರಾಮಸ್ವಾಮಿ ಗುಡಿ ಅಂತ ಹೆಸರು ಪಟ್ಟಿದೆ. ಅದೇ ರೀತಿಯಾಗಿ ಲಕ್ಷ್ಮಣ ತೀರ್ಥ, ಅದಕ್ಕೆ ಧನುಷ್ಕೋಟಿ ಅಂತ ಹೆಸರು ಬರೆದಿದ್ದಾರೆ. ಲಕ್ಷ್ಮಣ ಯಾಕಂದರೆ ಸೀತಾದೇವಿನ ದಂಡ್ಯಕಾರಣ್ಯಕ್ಕೆ ಬಿಟ್ಟು ಹೋಗ್ಬೇಕಂತ ಲಕ್ಷ್ಮಣ ಬರ್ತಾರೆ. ಸೀತಾದೇವಿಗೆ ಆ ವಿಷಯ ತಿಳಿದಿರಲ್ಲ. ಶ್ರೀರಾಮಚಂದ್ರ ಯಾರೋ ಅಗಸನ ಮಾತನ್ನು ಕೇಳ್ಬಿಟ್ಟು ಆ ತಾಯಿನ ಅನುಮಾನಿಸ್ಬಿಟ್ಟು ಅವ್ರನ್ನ ವನವಾಸಕ್ಕೆ ಕಳಿಸ್ಬಿಡ್ತಾರೆ. ಆವಾಗ ಆ ವಿಷಯನ ಕೇಳ್ತಾರೆ, ನನ್ನೇ ಹಾಕಿ ಅರಣ್ಯವಾಸದಲ್ಲಿ ದಂಡಕಾರಣ್ಯಕ್ಕೆ ಬಿಟ್ಟು ಹೋಗಿ ಬಂದಿದೆಯಾ ಏನು ಅದಕ್ಕೆ ಅಂತ ಇದ್ದಾಗ ಈ ಥರ ಶ್ರೀರಾಮಚಂದ್ರನೇ ನಿಮ್ಮ ಮೇಲೆ ಅನುಮಾನ ಪಟ್ಟು ನಮ್ಮನ್ನ ಇಲ್ಲಿ ನಿಮ್ಮನ್ನ ವನವಾಸಕ್ಕೆ ಕಳಿಸ್ಬೇಕಂತ ಕಳಿಸಿದ್ದಾರೆ. ಆವಾಗ ಆ ವಿಷಯ ತಿಂದ ಸೀತಾದೇವಿ ಮೂರ್ಛೆ ಹೋಗಿ ಬಿದ್ದೋಗ್ತಾರೆ. ಆವಾಗ ಆಕಿ ಗರ್ಭವತಿಯಾಗಿರ್ತಾರೆ. ಅವಾಗ ಅಲ್ಲಿ ಯಾರೂ ಮುಟ್ಟಬಾರ್ದು ಅಂದ್ಬಿಟ್ಟು ಲಕ್ಷ್ಮಣ ತನ್ನ ಬಾಣದಾಸ್ತ್ರದಿಂದ ಬಾಣ ಬಿಟ್ಟು ಆ ಬಂಡೆಯಲ್ಲಿ ಗಂಗೆ ಮಾತೆ ತರಿಸಿರೋ ಒಂದು ಜಾಗ, ಅದಕ್ಕೆ ಪಾತಾಳ ಗಂಗೆ ಅಂತ. ಅದಲ್ಲಿ ಇವತ್ತವರೆಗೂ ನೀರು ಖಾಲಿಯಾಗಿರೋ ಹಿಸ್ಟ್ರಿನೇ ಇಲ್ಲ. ಎನಿ ಟೈಮ್ ಇದ್ದೇ ಇರುತ್ತೆ ಇದರಲ್ಲಿ ಧನುಷ್ಕೋಟೆ. ಮತ್ತು ಆ ಧನುಷ್ಕೋಟೆಯ ಬಂಡೆ ಮೇಲೆ ಅವರು ಓಡಾಡಿರೋಂತಹ ಪಾದರ ಇದಿದೆ, ಫುಟ್ ಪ್ರಿಂಟ್ಸ್ ಅವ್ರು ಓಡಾಡಿರೋಂಥ ಇವತ್ತಿಗೂ ನಾವು ಕಾಣ್ಬೋದು. ಅದಾದಮೇಲೆ ಫುಲ್ಲು ಬೆಟ್ಟದ ಮೇಲೆ ಹೋದರೆ ಸೀತಾದೇವಿ ದೇವಸ್ಥಾನ ಇದೆ. ನಮ್ಮ ಇಂಡಿಯಾದಲ್ಲೇ ಎಲ್ಲ ಕಡೆ ರಾಮ, ಲಕ್ಷ್ಮಣ, ಸೀತೆ ಆ ಥರ ನಾವು ನೋಡ್ತೀರಿ. ಇಲ್ಲಿ ಮಾತ್ರ ಸೀತಾದೇವಿ ಏಕೈಕ ಮೂರ್ತಿ ಇರೋವಂಥ ಸ್ಥಳ ಇದು. ಆ ಪಕ್ಕದಲ್ಲೇ ಪಾರ್ವತಿ ದೇವಿ ಮೂರ್ತಿ ಇದೆ. ಯಾಕೆ ಅಂದರೆ ಸೀತಾದೇವಿ ರಾಮರು ಬಿಟ್ಬಿಟ್ಟು ವನವಾಸಕ್ಕೆ ಬಂದ್ಬಿಟ್ಟು ವಾಲ್ಮೀಕಿ ಆಶ್ರಯದಲ್ಲಿ ಅಲ್ಲಿರ್ತಾರೆ ಗುರುಗಳು. ಆವಾಗ ಆ ತಾಯಿ
ಈ ಥರ ವಾಲ್ಮೀಕಿನ ಹೋಗಿ ಕೇಳ್ತಾರೆ ಪರಿಹಾರಕ್ಕೋಸ್ಕರ. ಏನು ಈ ಥರ ನಾನು ರಾಮರು ಬಿಟ್ಬಿಟ್ಟು ಬಂದ್ಬಿಟ್ಟೆ, ಮತ್ತೆ ನಾನು ಅವ್ರ ದರ್ಶನ ಪಡಿಬೇಕಂದ್ರೆ ಏನೋ ರಥ ಪೂಜೆ ಆ ಥರ ಇದ್ದರೆ ಏನಾದರೂ ಹೇಳಿ ಅಂತಾರೆ. ಅವಾಗ ಗೌರಿ ರಥ ಪೂಜೆ ಮಾಡಬೇಕು ಅಂತ ವಾಲ್ಮೀಕಿ ಹೇಳ್ತಾರೆ. ಅವಾಗ ಸೀತಾದೇವಿ ಮುತ್ತೈದನ್ನೆಲ್ಲ ಸೇರಿಸ್ಕೊಂಡು ಗೌರಿ ರಥಕ್ಕೆ ಬೇಕಾಗಿರೋ ಸಾಮಾನನ್ನ ರೆಡಿ ಮಾಡಿಕೊಂಡು ಆ ವ್ರತದಲ್ಲಿ ಪಾರ್ವತಿ ದೇವಿನ ಅಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಅಲ್ಲಿ ಅದು ನೋಡ್ಬೋದು. ಅದಾದ ನಂತರ ಅಲ್ಲಿ ಅದಕ್ಕೆ ಸೀತಾ ಪಾರ್ವತಮ್ಮ ಅಂತ ಇಬ್ಬರು ಇದ್ದಾರೆ. ಆ ದೇವಾಲಯ ಹಿಂಭಾಗ ಹೋದರೆ 4ನೇ ಬಂಡೆ, ಅಲ್ಲಿ ಉರುಳುಗುಂಡು ಅಂತ ಬಂಡೆ ಇದೆ. ಆ ಬಂಡೆ ಕೆಳಗಡೆ ಇಷ್ಟೇ ಗ್ಯಾಪ್ ಇರೋದು. ಅಲ್ಲಿ ಉರುಳು ಸೇವೆ ಮಾಡಬೇಕು. ಏನಕ್ಕೆ ಅಂದರೆ ಈ ಮಕ್ಕಳಾಗ್ದಿರೋ ಸಮಸ್ಯೆ ಇರೋರಿಗೆ, ಮಕ್ಕಳಿಗೆ ಮತ್ತು ಗ್ರಹ ಶ್ರೇಷ್ಠ, ಮೈಕೈ ನೋವು ಸಮಸ್ಯೆ ಆ ಥರ ಏನೋ ಇದ್ದವರು ಅಲ್ಲಿ 3 ಟೈಮು ಉರುಳು ಸೇವೆ ಮಾಡಿದ್ರೆ ಅವ್ರಿಗೆ ನಿವಾರಣೆ ಆಗುತ್ತೆ ಅಂತ ಪ್ರತೀತಿ. ಅದೇ ರೀತಿಯಾಗಿ ಲವಾಕುಶರು ರಾಮುಡ್ದು ಅಶ್ವ ತಂದು ಕಟ್ಟಾಕ್ಬಿಡ್ತಾರೆ, ಯಾರು ಲವಾಕುಶರು. ಅವಾಗ ಅದಕ್ಕೆ ಅವರು ಹಣ್ಣು ನೀರು ಏನು ಅದಕ್ಕೆ ನೋಡ್ಕೊಂಡಿರಲ್ಲ. ಆ ಕೋಪಕ್ಕೆ ಅಶ್ವ ಏನು ಮಾಡುತ್ತೆ, ಆ ಬಂಡೆ ನಿಂಗೆ ಕೊರೆದಾಗ ಆ ಫುಟ್ ಪ್ರಿಂಟ್ಸ್ ಇವತ್ತಿಗೂ ಆ ಮಾರ್ಕ್ ಹಂಗೆ ಬಿದ್ದಿದೆ ಆ ಬಂಡೆ. ಅದನ್ನು ನಾವು ಇವತ್ತಿಗೂ ಕಾಣ್ಬೋದು. ಇದೆಲ್ಲ ಆದ ನಂತರ ಸೀತಾದೇವಿ ತನ್ನ ಮಕ್ಕಳನ್ನ ಕರ್ಕೊಂಬಂದು ರಾಮುರ್ಗೆ ಒಪ್ಪಿಸ್ಬಿಟ್ಟು ಆ ತಾಯಿ ಅಲ್ಲಿ ಭೂದೇವಿಗೆ ಹೊಟ್ಟೋಗ್ತಾರೆ. ಆ ದೇವಾಲಯದಲ್ಲಿ, ಸೀತಾದೇವಿ ದೇವಾಲಯ ಅಲ್ಲಿ ಹೋಗಿರೋ ಜಾಗದಲ್ಲಿ ಆದಿಶಂಕರಾಚಾರ್ಯರು ಬಂದಾಗ ಅಲ್ಲಿ ಚಕ್ರ ಸ್ಥಾಪನೆ ಮಾಡಿ ಆ ದೇವಾಲಯದ ತಾಯಿ ಹೋಗಿರೋ ಜಾಗದಲ್ಲಿ ಪಾದಿಕೆಯನ್ನು ಇಟ್ಟಿದ್ದಾರೆ. ಅದಕ್ಕೆ ಅವಂತಿಕಾ ಕ್ಷೇತ್ರನ ಆವಣಿಯಾಗಿ ನಾಮಕರಣ. ಆವಣಿ ಮೀನ್ಸ್ ಭೂಮಿ ಅಂತ ಹೆಸರು. ಅದೇ ರೀತಿಯಾಗಿ ಇದೇ ಕ್ಷೇತ್ರದಲ್ಲಿ ಬೆಟ್ಟದ ಕೆಳಭಾಗದಲ್ಲಿ ರಾಮಲಿಂಗೇಶ್ವರ ದೇವಾಲಯ ಇದೆ. ರಾಮಲಿಂಗೇಶ್ವರ ದೇವಾಲಯ ಯಾಕೆಂದರೆ ಲವಾಕುಶರು ಮತ್ತು ರಾಮರಿಗೆ ಅವರು ಒಂದಾಗ್ತಾರೆ. ತದನಂತರ ಅವರಿಬ್ಬರ ಮಧ್ಯೆ ಅವರ ತಂದೆ ಮಕ್ಕಳು ಅಂತ ಗೊತ್ತಿರಲ್ಲ. ಅವರಿಬ್ಬರ ಮಧ್ಯೆ ಅಶ್ವಮೇಧ ಯಾಗ ಯುದ್ಧ ಆಗ್ಬಿಡುತ್ತೆ. ಆ ಯುದ್ಧ ಆದ ನಂತರ ಅವ್ರಿಗೆ ಗೊತ್ತಾದ್ಮೇಲೆ ಈ ಥರ ಏನು ಮಾಡೋದು, ಏನಾದರೂ ದೋಷ ಪರಿಹಾರ ಮಾಡ್ಕೋಬೇಕಂದ್ರೆ ಗುರುಗಳನ್ನ ಹೋಗಿ ಕೇಳಬೇಕಂದ್ಬಿಟ್ಟು ವಾಲ್ಮೀಕಿನ ಹೋಗಿ ಕೇಳ್ತಾರೆ. ಅವಾಗ ವಾಲ್ಮೀಕಿ ಇದ್ಕೊಂಡು ನೀವು ಒಂದು ಶಿವಲಿಂಗನ ಸ್ಥಾಪನೆ ಮಾಡಿ ಪೂಜೆ ಮಾಡಿದ್ರೆ ನಿಮಗೆ ನಿವಾರಣೆ ಆಗುತ್ತೆ ಅಂದ್ಬಿಟ್ಟು ಶ್ರೀರಾಮಚಂದ್ರ ಒಂದು ಶಿವಲಿಂಗನ ಸ್ಥಾಪನೆ ಮಾಡ್ತಾರೆ. ಅದಕ್ಕೆ ರಾಮಲಿಂಗೇಶ್ವರ ಅಂತ ಹೆಸರು ಬಂದಿದೆ. ಆ ಯುದ್ಧದಲ್ಲಿ ಲಕ್ಷ್ಮಣ, ಶತ್ರುಘ್ನ ಅಣ್ಣ ತಮ್ಮಂದರು ಕೂಡ ಇರ್ತಾರೆ. ಅವರು ಕೂಡ ಒಂದೊಂದು ಶಿವಲಿಂಗನ ಈ ದೇವಾಲಯಲ್ಲೇ ಸ್ಥಾಪನೆ ಮಾಡಿದ್ದಾರೆ. ಅವ್ರ ಪ್ರತಿಷ್ಠಾಪನೆ ಮಾಡಿದ ನಂತರ ಹೊರಟ್ಬಿಡ್ತಾರೆ ಅವರು ವಲಸೆ ಅಯೋಧ್ಯೆ. ಅದಾದ ನಂತರ ಈ ದೇವಾಲಯ ಕಟ್ಟಬೇಕು ಅಂದ್ಬಿಟ್ಟು ರಾಜರಾಜ ಚೋಳರು, ನಳಂಬ, ವಿಜಯನಗರ ಅವರು 3 ರಾಜವಂಶಸ್ಥರು ಅವ್ರವ್ರ ಪಿರಿಯಡಲ್ಲಿ ಈ ದೇವಾಲಯನ ನಿರ್ಮಾಣ ಮಾಡಿದ್ದಾರೆ. ಇದು ಬಂದು ಸುಮಾರು 1200 ವರ್ಷ ಹಳೆಯ ಇತಿಹಾಸವುಳ್ಳ ದೇವಸ್ಥಾನವಾಗಿದೆ. ಇಲ್ಲಿ ಮತ್ತೆ ಈ ದೇವಾಲಯ ಮುಂಭಾಗ ಈ ಕಡೆ ಎಲ್ಲ ಲಿಪಿಗಳೆಲ್ಲ ಇರೋದು ಅವರು ಚೋಳರು ಮಾತಾಡ್ತಂತಹ ಭಾಷೆಗಳಲ್ಲಿ ಅವರು ಸಂಸ್ಕೃತದಲ್ಲಿ ಅವ್ರು ಬರೆದಿರೋ ಅಂಥ ಅದು ಪದಗಳು. ಅದೇ ರೀತಿಯಾಗಿ ಇಲ್ಲಿ ವರ್ಷಕ್ಕೊಮ್ಮೆ ಮಹಾಶಿವರಾತ್ರಿ ದಿವಸ ಜಾತ್ರೆ ಆಗುತ್ತೆ. ಸುಮಾರು 17 ದಿವಸ ಇಲ್ಲಿ ದೇವಾಲಯದಲ್ಲಿ ಕಾರ್ಯಕ್ರಮಗಳಿರುತ್ತೆ. 17 ದಿವಸ ಬೆಳಗ್ಗೆ ಸಾಯಂಕಾಲ ಉತ್ಸವಾದಿಗಳು ಮತ್ತು ಪ್ರಧಾನ ದೇವತೆ ರಾಮಲಿಂಗೇಶ್ವರಿಗೆ ಅಭಿಷೇಕ, ಅಲಂಕಾರ, ತೀರ್ಥ ಪ್ರಸಾದ ವಿನಿಯೋಗ ಎಲ್ಲ ರೀತಿ ಇರುತ್ತೆ. ಈ ಜಾತ್ರೆಗೆ ಬರೋ ಭಕ್ತಾದಿಗಳು ಸುಮಾರು ಏನಿಲ್ಲ ಅಂದರೂ 8 ಲಕ್ಷ 10 ಲಕ್ಷ ಜನ ಸೇರ್ತಾರೆ ಇಲ್ಲಿ ವರ್ಷಕ್ಕೊಮ್ಮೆ ಶಿವರಾತ್ರಿ ದಿವಸ ಇಲ್ಲಿ ಮಾರನೇ ದಿವಸ ಕಲ್ಯಾಣೋತ್ಸವ ಕಾರ್ಯಕ್ರಮ. ಅದೇ ರೀತಿಗೆ ಶಿವರಾತ್ರಿ ಅಮಾವಾಸ್ಯೆ ದಿವಸ ಇಲ್ಲಿ ರಥೋತ್ಸವ ಆಗುತ್ತೆ. ಸುಮಾರು ಅವತ್ತೇ ಒಂದು 5 ಲಕ್ಷ ಜನ ಇಲ್ಲಿ ಸೇರ್ತಾರೆ. ಈ ಥರ ನಡ್ಕೊಂಡು ಹೋಗ್ತಾ ಇದೆ. ನಮಸ್ಕಾರ. ಅವನಿ ಬೆಟ್ಟದ ಮೇಲೆ ಸೂರ್ಯ ಮುಳುಗುತ್ತಿದ್ದಂತೆ ಬೆಟ್ಟದ ಹರಿಹಾಕಿದ ಬೆಳಕು ದೇವಾಲಯಗಳ ಮೇಲಿನ ಪ್ರತಿಯೊಂದು ಶಿಲ್ಪವನ್ನು ಜೀವಂತಗೊಳಿಸುತ್ತದೆ. ಈ ಪವಿತ್ರ ಸ್ಥಳವು ತನ್ನ ಶ್ರೀಮಂತ ಇತಿಹಾಸ ಮತ್ತು ದಂತಕಥೆಗಳ ಮೂಲಕ ನಮಗೆ ಮೌನದಲ್ಲಿ ಹಲವು ಕಥೆಗಳನ್ನು ಹೇಳುತ್ತದೆ. ಸಾಹಸವಾಗಲಿ, ಆಧ್ಯಾತ್ಮಿಕತೆಯಾಗಲಿ ಅಥವಾ ಶಾಂತಿಯ ಹುಡುಕಾಟವಾಗಲಿ, ಅವನಿ ಬೆಟ್ಟವು ಪ್ರತಿಯೊಬ್ಬರ ಸ್ಫೂರ್ತಿಯನ್ನು ಪೂರಕವಾಗಿದೆ. ಇದರ ಕಥೆಗಳು ಕಾಲಾತೀತವಾದರೂ ಅದರ ಸೌಂದರ್ಯ ಮತ್ತು ಮೋಡಿ ಶಾಶ್ವತವಾಗಿ ಉಳಿಯುತ್ತವೆ. ಪ್ರತಿ ಸಂದರ್ಶಕನ ಮನಸ್ಸಲ್ಲಿ ತನ್ನ ಅಚ್ಚುಮೆಚ್ಚಿನ ಗುರುತು ಬಿಟ್ಟೇ ತಿರುಗಿಸುತ್ತಿದೆ ನಮ್ಮ ಅವನಿ ಬೆಟ್ಟ.